ಜೇಸನ್ ಹೋಲ್ಡರ್ ಅವರು ಹಿಡಿದಂಥ ಒಂದು ಕ್ಯಾಚ್ ಇವತ್ತು ಕಾಂಟ್ರವರ್ಸಿಗೆ ಕಾರಣವಾಗಿದೆ. ಅದು ರಜತ್ ಪಟಿದಾರ್ ಅವರ ಕ್ಯಾಚ್. ರಜತ್ ಪಟಿದಾರ್ ಇವತ್ತು ಚೆನ್ನಾಗಿ ಸೆಟ್ ಆಗಿದ್ರು, ಒಳ್ಳೆ ಶಾಟ್ಸ್ ಬರ್ತಾ ಇತ್ತು. ಆದರೆ ಅರ್ಷದ್ ಖಾನ್ ಅವರ ಓವರ್ನಲ್ಲಿ ಲೆಗ್ ಸೈಡ್ ಒಂದು ಲಾಫ್ಟೆಡ್ ಶಾಟ್ ಹೊಡಿತಾರೆ. ಅಲ್ಲಿ ಕಗೈಸರ್ ರಬಾಡ ಹಾಗೆ ಜೇಸನ್ ಹೋಲ್ಡರ್ ಇಬ್ಬರೂ ಕೂಡ ಅದನ್ನು ಕ್ಯಾಚ್ ಮಾಡೋಕೆ ಬಂದಾಗ ಫೈನಲಿ ಹೇಗೂ ಅದನ್ನು ಮ್ಯಾನೇಜ್ ಮಾಡಿ ಅಲ್ಲಿ ಹೋಲ್ಡರ್ ಹಿಡಿತಾರೆ. ಕ್ಯಾಚ್ ಹಿಡಿಯೋ ತನಕ ಎಲ್ಲವೂ ಕೂಡ ಸರಿಯಾಗಿತ್ತು. ಅತ್ಯದ್ಭುತವಾದಂಥ ಒಂದು ಎಫರ್ಟ್ ಅದು. ಆದರೆ ಕ್ಯಾಚ್ ಹಿಡಿದ ಮೇಲೆ ಹೇಗೆ ಅದನ್ನು ಫಿನಿಷ್ ಮಾಡಿದ್ರು, ಇದು ಈಗ ಪ್ರಶ್ನೆಗೆ ಕಾರಣವಾಗಿರೋದು. ಜೇಸನ್ ಹೋಲ್ಡರ್ ಒಂದು ಫೇರ್ ಕ್ಯಾಚನ್ನು ಹಿಡಿದ್ರ, IPLನ ಅಂಪೈರಿಂಗ್ ಟೀಮ್ ಏನಿದೆ ಅವರು ಅರ್ಜೆನ್ಸಿ ಮಾಡಿದ್ರ ಒಂದು ನಿರ್ಧಾರವನ್ನು ಕೊಡಬೇಕಾದ್ರೆ ಅಂತ. ಸ್ವತಃ ವಿರಾಟ್ ಕೊಹ್ಲಿ ಕೂಡ ಪ್ರಶ್ನೆ ಮಾಡಿದ್ರು. ತುಂಬ ಹೊತ್ತಲ್ಲೊಂದಷ್ಟು ಗೊಂದಲದ ವಾತಾವರಣ ಉಂಟಾಯಿತು. ಸೊ ನಾನೀಗ ರೂಲ್ಸ್ ಏನು ಹೇಳುತ್ತೆ, MCC ರೂಲ್ಸ್ ಏನು ಹೇಳುತ್ತೆ, ಒಂದು. ಎರಡನೇದಾಗಿ IPL ಪ್ಲೇಯಿಂಗ್ ಕಂಡೀಷನ್ಸ್ ರೂಲ್ಸ್ ಅಂತಿದೆ. ಎರಡರಲ್ಲೂ ಕೂಡ ಏನು ಇನ್ಫಾರ್ಮೇಷನ್ ಇದೆ ಅದರ ಬಗ್ಗೆ ನಿಮಗೆ ತಿಳಿಸ್ತೀನಿ. ನೀವು ಡಿಸೈಡ್ ಮಾಡಿ ಇದು ಫೇರ್ ಕ್ಯಾಚ್ ಅಲ್ವಾ ಅಂತ. ಮೊದಲನೇದಾಗಿ MCC ರೂಲ್ಸ್ ಇಡೀ ವರ್ಲ್ಡ್ ಕ್ರಿಕೆಟ್ ಫಾಲೋ ಮಾಡುವಂಥ ರೂಲ್ಸ್ ಅದು. ಸೊ ಅದರ ಪ್ರಕಾರ ಒಂದು ಕ್ಯಾಚ್ ಯಾವಾಗ ಕಂಪ್ಲೀಟೆಡ್ ಅಥವಾ ಫೇರ್ ಕ್ಯಾಚ್ ಅಂತ ಅನ್ಸ್ಕೊಳ್ಳುತ್ತೆ ಅಂತಂದರೆ, ಒಂದು ಫೀಲ್ಡರ್ ಕ್ಯಾಚನ್ನು ಹಿಡಿದು ನಂತರ ಬ್ಯಾಲೆನ್ಸ್ ಮಾಡಿ ಕಂಪ್ಲೀಟಾಗಿ ಆತ ಕಂಟ್ರೋಲಲ್ಲಿದ್ದಾನೆ, ಆತನ ಬಾಡಿ ಕಂಟ್ರೋಲಲ್ಲಿದೆ, ಅಲ್ಲಿವರೆಗೆ ಬಾಲ್ ಎಲ್ಲೂ ಕೂಡ ಟಚ್ ಆಗಿಲ್ಲ ಅಂತಂದರೆ ಅದು ಫೇರ್ ಕ್ಯಾಚ್. ಕ್ಯಾಚ್ ಕಂಪ್ಲೀಟೇ ಆತ ಕಂಟ್ರೋಲ್ಗೆ ಬರದೆ ಎಲ್ಲಾದರೂ ಬಾಲ್ ನೆಲಕ್ಕೆ ಟಚ್ ಆದರೆ ಅದು ಫೇರ್ ಕ್ಯಾಚ್ ಅಲ್ಲ, ನಾಟ್ಔಟ್ ಅಂತ MCC ರೂಲ್ಸ್ ಹೇಳುತ್ತೆ. ಇದು ನಂಬರ್ 1. ಇದನ್ನು ನೀವು ಪರಿಗಣಿಸಿದ್ರೆ ಹೋಲ್ಡರ್ ಅವರ ಕ್ಯಾಚ್ ನಿಜಕ್ಕೂ ನಾಟ್ಔಟ್. MCC ರೂಲ್ಸ್ ಇದು. ಎರಡನೇದಾಗಿ IPL ಪ್ಲೇಯಿಂಗ್ ಕಂಡೀಷನ್ಸ್ ಕ್ಲಾಸ್ 33.2 ಅಂತಿದೆ ರೂಲ್ಸ್ನಲ್ಲಿ. IPL ಪ್ಲೇಯಿಂಗ್ ಕಂಡೀಷನ್ಸ್ನ ಲಿಸ್ಟಲ್ಲಿ ಬರುತ್ತೆ. ಸೊ ಅದರ ಪ್ರಕಾರ ಒಂದು ಕ್ಯಾಚನ್ನು ಹಿಡಿದ ಮೇಲೆ ಆ ಕ್ಯಾಚ್ ಕಂಪ್ಲೀಟಾಗಿ ಕೈಯೊಳಗಿದೆ ಅಂತಂದಾಗ ಅದೇನಾದರೂ ಗ್ರೌಂಡಿಗೆ ಟಚ್ ಆದರೆ ಸ್ಟಿಲ್ ಇಟ್ಸ್ ಎ ಫೇರ್ ಕ್ಯಾಚ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಅಂತ IPLನ ಕ್ಲಾಸ್ 33.2 ಹೇಳುತ್ತೆ. ಒಂದು ಸಲ ಕೈಯೊಳಗಡೆ ಬಂತು, ಆತನ ಕಂಟ್ರೋಲ್ ಒಳಗೆ ಬಾಲ್ ಇದೆ, ಬಾಡಿ ಇಲ್ಲ, ಇಲ್ಲಿ ಬಾಡಿ ಪ್ರಶ್ನೆ ಇಲ್ಲ ಅಲ್ಲಿ ಆ ಕ್ಲಾಸ್ನಲ್ಲಿ. ಬಾಡಿ ಹೇಗೆ ಇರಲಿ, ಬಟ್ ಕೈಯೊಳಗಡೆ ಬಾಲ್ ಒಂದು ಸಲ ಬಂತು, ಆತನ ಕಂಟ್ರೋಲಿಗೆ ಬಂತು, ಹಿಡಿದಾಯಿತು ಅಂತಂದರೆ ಅದಾದಮೇಲೆ ಅದನ್ನು ಟಚ್ ಮಾಡಿದ್ರೂ ಕೂಡ ಗ್ರೌಂಡಿಗೆ ನಾವು ಫೇರ್ ಕ್ಯಾಚ್ ಅಂತ ಕನ್ಸಿಡರ್ ಮಾಡಬಹುದು ಅಂತ ಈ IPLನ ಕ್ಲಾಸ್ 33.2 ಹೇಳುತ್ತೆ. ಸೊ ಹಾಗಾಗಿ IPLನ ಎಲ್ಲ ಡಿಸಿಷನ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿದೆ. ಸೊ ಸದ್ಯಕ್ಕೆ IPLನ ಒಂದಷ್ಟು ಡಿಸಿಷನ್ಸ್ಗಳು ಈ ಸಲ IPLನಲ್ಲೇ ನಾವು ನೋಡಿದ್ರೆ ಸ್ವಲ್ಪ ಅರ್ಜೆನ್ಸಿ ಮಾಡ್ತಿದ್ದಾರೆ, ತುಂಬ ಅದನ್ನು ಕ್ರೂಷಿಯಲ್ ಆಗಿ ನೋಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದೆ. ಯಾಕಂದರೆ ಒಂದು ಕ್ಯಾಚ್ ಇಡೀ ಮ್ಯಾಚ್ನ ದಿಕ್ಕನ್ನೇ ಚೇಂಜ್ ಮಾಡ್ಬೋದು. ರಜತ್ ಪಟಿದಾರ್ ಇವತ್ತು ಏನಾದರೂ ಸೆಟ್ಟಾಗಿ ಆಡಿದರೆ ಮೇ ಬಿ ಮ್ಯಾಚ್ನ ದಿಕ್ಕೇ ಬದಲಾಗ್ತಿತ್ತೇನೋ, 155ಕ್ಕೆ ಆಲ್ಔಟ್ ಆಗುವಂಥ ಟೀಮ್ 200 ಹೊಡಿತಿತ್ತೇನೋ, ಗೊತ್ತಿಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಕ್ರಿಕೆಟ್. ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ಡಿಸಿಷನ್ ಬಗ್ಗೆ? ಜೇಸನ್ ಹೋಲ್ಡರ್ ಅವರ ಕ್ಯಾಚ್ ಒಂದು ಫೇರ್ ಕ್ಯಾಚಾ, ಲೀಗಲ್ ಕ್ಯಾಚಾ ಇಲ್ವಾ? ಸೊ ಅದರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ MCC ರೂಲ್ಸ್ ಹಾಗೆ IPLನ ಪ್ಲೇಯಿಂಗ್ ಕಂಡೀಷನ್ಸ್ ಕ್ಲಾಸ್ 33.2 ಇದ್ರ ಬಗ್ಗೆ ಕೂಡ ನಿಮಗೆ ತಿಳಿಸಿದ್ದೀನಿ. ನಿಮ್ಮ ಡಿಸಿಷನ್ ಹೇಳಿ, ಇಸ್ ಇಟ್ ಎ ಫೇರ್ ಕ್ಯಾಚ್ ಅಥವಾ ನಾಟ್ ಔಟ್ ಅಂತ.